ವಿಡಿಯೋ ಶೀರ್ಷಿಕೆ: ಕೆಟ್ಟ ಯೋಚನೆಗಳಿಂದ ಮುಕ್ತಿ ಪಡೆಯುವುದು ಹೇಗೆ? ಸಂಪೂರ್ಣ ಮಾರ್ಗದರ್ಶನ. ಎಲ್ಲರಿಗೂ ನಮಸ್ಕಾರ. ಪ್ರೇರಣೆ ಲೋಕ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ನಮ್ಮ ಜೀವನದ ಅತಿದೊಡ್ಡ ಶತ್ರುವಿನ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದುವೇ ಕೆಟ್ಟ ಯೋಚನೆಗಳು. ಸಮಸ್ಯೆ: ನಮಗೆ ತಿಳಿಯದಂತೆ ನಮ್ಮ ಮನಸ್ಸು ನಕಾರಾತ್ಮಕ ವಿಚಾರಗಳ ಸುಳಿಯಲ್ಲಿ ಸಿಲುಕುತ್ತದೆ. ಇದು ಆತಂಕ, ಭಯ ಮತ್ತು ಅಸಮಾಧಾನಕ್ಕೆ ಕಾರಣವಾಗುತ್ತದೆ. ಉದ್ದೇಶ: ಮುಂದೆ ನಾವು ಈ ಯೋಚನೆಗಳು ಏಕೆ ಬರುತ್ತವೆ ಮತ್ತು ಅವುಗಳನ್ನು ಹೋಗಲಾಡಿಸಲು ಇರುವ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನದೊಂದು ವಿನಂತಿ: ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನೀವು ಕೊಡೋ ಒಂದು ಲೈಕ್ ನಮಗೆ ಇದೇ ರೀತಿ ಹೆಚ್ಚು ವಿಡಿಯೋ ಮಾಡಲು ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಲೈಕ್ ಮಾಡಿದ್ರಾ? ಹಾಗಾದ್ರೆ ಬನ್ನಿ ವಿಡಿಯೋ ಕಡೆ ಹೋಗೋಣ. ಕೆಟ್ಟ ಯೋಚನೆಗಳು ಏಕೆ ಬರುತ್ತವೆ? ಮೆದುಳಿನ ಕಾರ್ಯ. ನಮ್ಮ ಮೆದುಳು ಅಪಾಯದಿಂದ ನಮ್ಮನ್ನು ರಕ್ಷಿಸಲು ಯಾವಾಗಲೂ ಏನಾಗಬಹುದು ಎಂಬ ಆತಂಕದಲ್ಲಿರುತ್ತದೆ. ಇದನ್ನು ಸರ್ವೈವಲ್ ಇನ್ಸ್ಟಿಂಕ್ಟ್ ಎನ್ನಲಾಗುತ್ತದೆ. ಹಳೆಯ ಅನುಭವಗಳು, ಬಾಲ್ಯದ ಕಹಿ ಘಟನೆಗಳು ಅಥವಾ ಸೋಲುಗಳು ಮನಸ್ಸಿನಲ್ಲಿ ಬೇರೂರಿರುತ್ತವೆ. ಸುತ್ತಮುತ್ತಲಿನ ಪರಿಸರ, ನಾವು ನೋಡುವ ಸುದ್ದಿ, ಸಾಮಾಜಿಕ ಜಾಲತಾಣ ಮತ್ತು ನಮ್ಮ ಜೊತೆಗಿರುವ ಜನರ ಪ್ರಭಾವ. ಹಾರ್ಮೋನ್ ಏರುಪೇರು. ಸಿರೋಟೋನಿನ್ ಮತ್ತು ಡೋಪಮೈನ್ ಕೊರತೆಯು ನಕಾರಾತ್ಮಕತೆಗೆ ಕಾರಣವಾಗಬಹುದು. ಮನಸ್ಸನ್ನು ಗಮನಿಸುವುದು, ಮೈಂಡ್ಫುಲ್ನೆಸ್. ಸಾಕ್ಷಿ ಭಾವ. ಯೋಚನೆಗಳು ನೀವಲ್ಲ, ನೀವು ಯೋಚನೆಗಳನ್ನು ಗಮನಿಸುವವರು ಮಾತ್ರ. ನಿಮ್ಮ ಮನಸ್ಸನ್ನು ಒಂದು ಪರದೆಯಂತೆ ನೋಡಿ, ಅಲ್ಲಿ ಬರುವ ಯೋಚನೆಗಳನ್ನು ಮೋಡಗಳಂತೆ ಹಾದು ಹೋಗಲು ಬಿಡಿ. ಬರೆಯುವ ಅಭ್ಯಾಸ, ಜರ್ನಲಿಂಗ್. ಮನಸ್ಸಿನಲ್ಲಿರುವ ಗೊಂದಲವನ್ನು ಕಾಗದದ ಮೇಲೆ ಬರೆಯಿರಿ. ಬರೆದಾಗ ಆ ಯೋಚನೆಯ ತೀವ್ರತೆ ಕಡಿಮೆಯಾಗುತ್ತದೆ. ವರ್ತಮಾನದಲ್ಲಿ ಬದುಕುವುದು. ಅತೀತದ ಪಶ್ಚಾತ್ತಾಪ ಮತ್ತು ಭವಿಷ್ಯದ ಆತಂಕ ಎರಡೂ ವ್ಯರ್ಥ. ಈಗಿನ ಕ್ಷಣದ ಮೇಲೆ ಗಮನ ಕೇಂದ್ರೀಕರಿಸಿ. ನಕಾರಾತ್ಮಕತೆಯನ್ನು ಸಕಾರಾತ್ಮಕವಾಗಿ ಬದಲಾಯಿಸುವ ತಂತ್ರಗಳು. ಅಫರ್ಮೇಷನ್ಸ್ ಅಂದರೆ ಸಕಾರಾತ್ಮಕ ನುಡಿಗಳು. ನಾನು ಸಮರ್ಥ, ನಾನು ಶಾಂತವಾಗಿದ್ದೇನೆ ಎಂಬ ವಾಕ್ಯಗಳನ್ನು ಪ್ರತಿದಿನ ಪಠಿಸಿ. ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್. ದಿನದ ಕೊನೆಯಲ್ಲಿ ನಿಮಗೆ ಸಿಕ್ಕ 5 ಒಳ್ಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳಿ. ಇದು ಮೆದುಳನ್ನು ಸಕಾರಾತ್ಮಕವಾಗಿ ಯೋಚಿಸಲು ತರಬೇತಿ ನೀಡುತ್ತದೆ. 5 ಸೆಕೆಂಡ್ ನಿಯಮ. ಕೆಟ್ಟ ಯೋಚನೆ ಬಂದ ತಕ್ಷಣ 5, 4, 3, 2, 1 ಎಂದು ಉಲ್ಟಾ ಎಣಿಸಿ ಮತ್ತು ತಕ್ಷಣ ಬೇರೆ ಕೆಲಸದಲ್ಲಿ ತೊಡಗಿಕೊಳ್ಳಿ. ಜೀವನ ಶೈಲಿಯಲ್ಲಿ ಬದಲಾವಣೆ. ಆಹಾರ ಮತ್ತು ನಿದ್ದೆ. ಸಾತ್ವಿಕ ಆಹಾರ ಮತ್ತು 7-8 ಗಂಟೆಗಳ ಗಾಢ ನಿದ್ದೆ ಮನಸ್ಸನ್ನು ಸ್ಥಿಮಿತದಲ್ಲಿಡುತ್ತದೆ. ಧ್ಯಾನ ಮತ್ತು ಪ್ರಾಣಾಯಾಮ. ದಿನಕ್ಕೆ ಕನಿಷ್ಠ 15 ನಿಮಿಷಗಳ ಕಾಲ ಉಸಿರಾಟದ ಮೇಲೆ ಗಮನವಿಡಿ. ಇದು ಮೆದುಳಿನ ಅಮಿಗ್ಡಾಲಾ ಅಂದರೆ ಭಯದ ಕೇಂದ್ರ ಭಾಗವನ್ನು ಶಾಂತಗೊಳಿಸುತ್ತದೆ. ಡಿಜಿಟಲ್ ಡಿಟಾಕ್ಸ್. ಮಲಗುವ ಮುನ್ನ ಮತ್ತು ಎದ್ದ ತಕ್ಷಣ ಫೋನ್ ಬಳಸುವುದನ್ನು ನಿಲ್ಲಿಸಿ. ಇದು ಅನಗತ್ಯ ಮಾಹಿತಿ ಮೆದುಳಿಗೆ ಸೇರುವುದನ್ನು ತಪ್ಪಿಸುತ್ತದೆ. ಉಪಸಂಹಾರ ಮತ್ತು ಸಂದೇಶ. ತಾಳ್ಮೆಯಿರಲಿ. ಬದಲಾವಣೆ ಒಂದೇ ದಿನದಲ್ಲಾಗುವುದಿಲ್ಲ. ಸತತ ಪ್ರಯತ್ನ ಅಗತ್ಯ. ಸಲಹೆ: ನಿಮ್ಮನ್ನು ನೀವು ಪ್ರೀತಿಸಿ. ತಪ್ಪುಗಳು ಮನುಷ್ಯ ಸಹಜ. ಅವುಗಳಿಂದ ಪಾಠ ಕಲಿತು ಮುಂದೆ ಸಾಗಿ. ಮುಕ್ತಾಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಸಕಾರಾತ್ಮಕವಾಗಿರಿ, ಖುಷಿಯಾಗಿರಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.